ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಾ ಬಸವಂತಪ್ಪ, ಪ್ರಾಜೆಕ್ಟ್ ಡೈರೆಕ್ಟರ್, ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕೆಲವೊಂದು ಮಾಧ್ಯಮಗಳಲ್ಲಿ ಪೇಪರಲ್ಲೂ ನಮ್ಮ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ HIV ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ಆದೇಶ ಕೊಟ್ಟಿದ್ದೀವಿ ಅಂತ ಹರಿದಾಡ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಈ ಕ್ರಮ ಆಗ್ತಾ ಇದೆ ಅಂತ ಬರ್ತಾ ಇದೆ. ಇದು ತಪ್ಪು ರೀತಿಯಲ್ಲಿ ಗ್ರಹಿಕೆಯಿಂದ ಆಗಿರುವಂಥದ್ದು. ನಾವು ಎಲ್ಲೂ ಮ್ಯಾಂಡೇಟರಿಯಾಗಿ ಟೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಅವಕಾಶ ಇಲ್ಲ. ಏಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 2017 ಪ್ರಕಾರ ಯಾರನ್ನೂ ಮ್ಯಾಂಡೇಟ್ರಿಯಾಗಿ ಟೆಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ವಿತ್ ಕನ್ಸೆಂಟ್ ಆಫ್ಟರ್ ಕೌನ್ಸಿಲಿಂಗ್, ಮೊದಲು ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಮಾತ್ರ ಟೆಸ್ಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಇದೆ. ನಾವು ಅದರಲ್ಲೇ ಕೆಲಸ ಮಾಡೋದು. ನಾವು ಪ್ರಚಾರ ಕೊಡೋವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ 5ನೇ ಅತಿ ಹೆಚ್ಚು HIV ಸೋಂಕಿತರು ಇರುವಂಥ ರಾಜ್ಯ. 2,91,348 ಜನ ಇದ್ದಾರೆ ಅಂತ ಒಂದು ಎಸ್ಟಿಮೇಷನ್ ಪ್ರಕಾರ. ಅದರ ಪ್ರಕಾರ 2,03,000 ಜನ ನಮ್ಮಲ್ಲಿ ಈಗಾಗಲೇ ART ಟ್ರೀಟ್ಮೆಂಟ್, ಆ್ಯಂಟಿ ರಿಟ್ರೋವೈರಲ್ ಥೆರಪಿ ಅಂತ ಏನು ಹೇಳ್ತೀವಿ, ಆ ಟ್ರೀಟ್ಮೆಂಟ್ ಮೇಲೆ ನಮ್ಮ ಜೊತೆನೇ ಇದ್ದಾರೆ. ಆಮೇಲೆ ಕೆಲವಷ್ಟು ಸತ್ತೋಗಿದ್ದಾರೆ. ಆಮೇಲೆ ಪ್ರೈವೇಟಲ್ಲಿ ಒಂದು 18,000 ಜನ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈ 56,000 ಗ್ಯಾಪ್ ಇದೆ ಅನ್ನೋಂಥದ್ದು ನಮಗೆ ಗೊತ್ತಾಗಿದೆ. ಈಗ 2,91,000 ಏನು ಹೇಳಿದೆ, ಅದಕ್ಕೂ 2,03,000 ನಮ್ಮ ಕೈಯಲ್ಲಿದ್ದು ಡೆತ್ ಆಗಿರೋಂಥದ್ದು ಮತ್ತು ಟ್ರೀಟ್ಮೆಂಟ್ ನಿಲ್ಲಿಸಿದವರು ನಮ್ಮಲ್ಲಿದ್ದಾರೆ. ಅದಲ್ಲದೆ ಪ್ರೈವೇಟಲ್ಲಿ 18,000 ಜನ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಸೊ 38,000 ನಮ್ಮಲ್ಲಿ ಇನ್ನೂ ನಮ್ಮ ಕೈಗೆ ಸಿಗದೆ ತಮ್ಮ HIV ಸ್ಥಿತಿಗತಿ ತಿಳಿದೇ ಇರುವಂಥವ್ರು. 38,000 ಜನರಿಗೆ ಅವ್ರಿಗೆ HIV ಇದೆ, ಆದರೆ ಅವ್ರಿಗೆ ಆ ವಿಷಯ ಗೊತ್ತಿಲ್ಲ. ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಬೇಕು ಅಂತ ಎಲ್ಲ ನಮ್ಮ ಸೆಂಟರ್ಸಿಂದ ಕ್ಯಾಂಪ್ಸ್ ಮಾಡೋಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈ ಡೇಟಿಂಗ್ ಆ್ಯಪ್ಸಲ್ಲಿ ಜನ ಭೇಟಿಯಾಗೋದ್ರಿಂದ ಅಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡೋದು ನಮಗೆ ಅಸಾಧ್ಯವಾಗಿರೋದ್ರಿಂದ ಜನರಲ್ಲಿ ಅದು ಸ್ಪ್ರೆಡ್ ಆಗ್ತಿರೋದು ಆಗಲಿ, ಮತ್ತು ಯಾರಿಗೆ HIV ಇದೆ ಅಂಥವರು ನಮ್ಮ ಹತ್ರ ಬರ್ತಾ ಇಲ್ಲ, ವಾಕಿನ್ ಇಲ್ಲದೆ ಇರೋದ್ರಿಂದ ಅವೇರ್ನೆಸ್ ಕ್ರಿಯೇಷನ್ನೇ ನಮಗೆ ಒಂದು ದಾರಿ ಇರೋದ್ರಿಂದ ನಾವು ಎಲ್ಲ ಬರೀ ಕಾಲೇಜಲ್ಲ, ಎಲ್ಲ ಕಾಲೇಜಸ್, ಇಂಡಸ್ಟ್ರೀಸ್, ಸಾಫ್ಟ್ವೇರ್ ಕಂಪನೀಸ್, ಈ ಮೈಗ್ರೆಂಟ್ ಪಾಪ್ಯುಲೇಷನ್ ಇರೋಂಥಲ್ಲಿ ಡ್ರೈವರ್ಸ್, ಟ್ರಕ್ಕರ್ಸ್, ಈ ಥರ ಎಲ್ಲ ಕಡೆನೂ ಹೋಗಿ ಎಲ್ಲರಲ್ಲೂ ಈ ಜಾಗೃತಿ ಮೂಡಿಸೋಂಥ ಕಾರ್ಯನ ಮಾಡ್ತಾ ಇದ್ದೀವಿ. ಒಂದು QR ಕೋಡ್ ಮಾಡಿದ್ದೀವಿ. ಬ್ರೇಕ್ ಫ್ರೀ ಅಂತ ಆ್ಯಪ್ ಇದೆ. ಆ ಆ್ಯಪ್ದೇ ಇದೊಂದು QR ಕೋಡ್. ಇದನ್ನು ಎಲ್ಲ ಕಡೆ ಇಂಡಸ್ಟ್ರೀಸ್ಗಳಲ್ಲಾಯಿತು, ನಮ್ಮ ಕಾಲೇಜ್ಗಳಲ್ಲಾಯಿತು, ಮತ್ತು ಬೇರೆ ಬೇರೆ ಎಲ್ಲಿ ಸಾರ್ವಜನಿಕವಾಗಿ ಜನರು ಕೆಲಸ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲ ಕಡೆಯೂ ಸಾರ್ವಜನಿಕರು ಓಡಾಡೋಂಥದ್ದು, ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಎಲ್ಲಿ ಆಫೀಸಸ್ಗಳಿರುತ್ತೆ, ಇಂಡಸ್ಟ್ರೀಸ್ ಇರುತ್ತೆ, ಅಲ್ಲಿ ಎಲ್ಲನೂ ನಾವು ಇದ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ರಿಸ್ಕ್ ಅಸೆಸ್ಮೆಂಟ್ ಆಗುತ್ತೆ. ಸೊ ಅವರು ರಿಸ್ಕಲ್ಲಿ ಇದ್ದಾರೋ ಇಲ್ಲ, ಅವರು ಏನಾದರೂ ಪಾಸಿಟಿವ್ ಇರೋ ಚಾನ್ಸ್ ಇದೆಯೋ ಇಲ್ಲ ಅನ್ನೋದು ಅದು ಅಸೆಸ್ ಮಾಡಿ ರಿಪೋರ್ಟ್ ಕೊಡುತ್ತೆ. ಅದ್ರ ಬೇಸಸ್ ಮೇಲೆ ಅದೇ ಇದರಲ್ಲಿ ಆ್ಯಪಲ್ಲಿನೇ ಸೆಂಟರ್ಸ್, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಸೆಂಟರ್ ಇದೆ ಅನ್ನೋಂಥ ಮಾಹಿತಿ ಹೇಳುತ್ತೆ. ಆಮೇಲೆ ಕೌನ್ಸಿಲರ್ಸ್ನ ಕನೆಕ್ಟ್ ಮಾಡ್ಕೋಬೋದು ಅಂತಲೂ ಇದೆ ಅದರಲ್ಲಿ. ಸೊ ಕೌನ್ಸಿಲರ್ಗೂ ಅವರು ಮಾತಾಡಿ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಬೋದು. ಸೊ ಈ ರೀತಿ ಇರೋ ಆ್ಯಪ್ನ ನಾವು ಹೆಚ್ಚು ಪ್ರಚಾರ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ರಿಸ್ಕಲ್ಲಿ ಇದ್ದೀನಿ ಅಂತ ಅನಿಸಿದವರು ನಮ್ಮ ಸೆಂಟರ್ಸ್ ಏನು ಅದರಲ್ಲಿ ಲಿಸ್ಟ್ ಆಗಿದೆ ಆ ಸೆಂಟರ್ಸ್ಗಳಿಗೆ ಬಂದು ತಾವು ಉಚಿತವಾಗಿ ಚಿಕಿತ್ಸೆ, ಟೆಸ್ಟಿಂಗ್ ಮಾಡಿ ಕನ್ಫರ್ಮೇಷನ್ ಆದಮೇಲೆ ಅವರಿಗೆ ಮೆಡಿಕೇಷನ್ ಶುರು ಮಾಡ್ತೀವಿ. ಇದ್ರ ಬಗ್ಗೆ ಪ್ರಚಾರ ಕೊಟ್ಟಿದ್ದೀವಿ ಹೊರತು
ಮ್ಯಾಂಡೇಟ್ರಿಯಾಗಿ ಕಾಲೇಜ್ಗಳಲ್ಲಿ ಟೆಸ್ಟ್ ಮಾಡೋಂಥದ್ದು ಯಾವುದೇ ನಮ್ಮ ಕ್ರಮ ಇಲ್ಲ, ಅದು ತಪ್ಪೂ ಆಗುತ್ತೆ. ಸೊ ಆ ಥರದ್ದು ಯಾವುದೇ ನಾವು ಮಾಡ್ತಾ ಇಲ್ಲ. ಇದನ್ನು ನಾನು ಎಲ್ಲರಿಗೂ ಕ್ಲಿಯರಾಗಿ ಹೇಳಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರು ಯಾರು ಮೀಡಿಯಾನ ನೋಡ್ತಾ ಇದ್ದೀರಾ, ಪೇಪರ್ನ ಓದ್ತಾ ಇದ್ದೀರಾ, ಪ್ಲೀಸ್ ಇದ್ರ ಬಗ್ಗೆ ಮಾಹಿತಿ, ಸರಿಯಾದ ಮಾಹಿತಿನ ನಾವು ಇಲ್ಲಿ ಕೊಡ್ತಾ ಇದ್ವಿ. ಇದನ್ನು ತಾವು ತಿಳ್ಕೊಂಡು ತಮ್ಮ ಫ್ರೆಂಡ್ಸಲ್ಲಿ ಮತ್ತು ತಮಗೆ ಪರಿಚಯ ಇರೋರಲ್ಲಿ ಎಲ್ಲ ಈ ವಿಷಯನ ತಿಳಿಸ್ಬೇಕು. ಧನ್ಯವಾದಗಳು.